ನನ್ನ ಮನಸ್ಸಲ್ಲೂ ಅನ್ಕೊಂಡೇ ಇರುವಂತಹ ಒಂದು ಕೆಟ್ಟ ದಿನ ಬಂದು ನನ್ನ ಕಣ್ಮುಂದೆ ನಿಂತಿದೆ. ಆದರೆ ನಾನು ಏನು ಮಾಡಲಿ ಈಗ? ನನಗೆ ಯಾವ ಕಡೆನೂ ದಿಕ್ಕೇ ತೋಚ್ತಾ ಇಲ್ಲ. ಈ ರೀತಿ ಆಗೋದಕ್ಕೆ ಕಾರಣ ಯಾರು? ಯಾರಿಂದ ನನಗೆ ಈ ಕೆಟ್ಟ ದಿಸ ಬಂದಿದೆ? ಇದರಿಂದ ನನ್ನ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಇದರಿಂದ ನಾನೇನಾದರೂ ತೊಂದರೆ ಅನುಭವಿಸ್ತೀನಾ? ಯಾರಿದಕ್ಕೆಲ್ಲ ಕಾರಣ ಆದರು? ಒಂದು ವೇಳೆ ಅವತ್ತಿನ ದಿವಸ ನಾನೇನಾದರೂ ಒಳ್ಳೆ ನಿರ್ಧಾರ ತಗೊಂಡಿದ್ದಿದ್ರೆ ನನ್ನ ಜೀವನ ಹಾಳಾಗ್ತಿರ್ಲಿಲ್ವೋ ಏನೋ? ನನ್ನ ಜೀವನ ಹಾಳಾಗೋದಕ್ಕೆ ಕಾರಣ ಯಾರಾದರೂ? ಅವತ್ತು ನಾನು ಯಾಕೆ ಆ ರೀತಿ ನಿರ್ಧಾರ ತಗೊಳ್ಬೇಕಾಗಿ ಬಂತು? ಅಮ್ಮ, ಎಲ್ಲಾರನ್ನು ನೋಡಬೇಕು ನೋಡಬೇಕು ಅಂತಿದ್ದಲ್ಲ, ಎದ್ದೋಳು ನೋಡು, ಎಲ್ಲರೂ ಬಂದವ್ರೆ, ಎದ್ದು ಮಾತಾಡ್ಸು. ಅತ್ತೆ, ಹೇಗಿದ್ದೀರಾ? ಹೇಗಿದೆ ಆರೋಗ್ಯ? ಈಗ ಆರಾಮಾಗಿದ್ದೀರಾ ಅಲ್ವಾ? ಎದ್ದೋಳಿ, ನೋಡಿ ಎಲ್ಲರೂ ಬಂದಿದ್ದಾರೆ, ಎಲ್ಲರ ಹತ್ರನೂ ಮಾತಾಡಬೇಕು ಅಂತ ಇದ್ರಂತಲ್ಲ, ಎದ್ದೋಳಿ ಅತ್ತೆ. ಚಿಕ್ಕಮ್ಮ, ಎದ್ದೋಳಿ. ನೋಡಿ, ನಿಮಗೆ ಎಳ್ನೀರು ತಗೊಂಡು ಬಂದಿದ್ದೀನಿ, ಕುಡಿಯಿರಂತೆ, ಎದ್ದೋಳಿ. ಅಕ್ಕ, ನಿನ್ನೆಯಿಂದ ಒಂದೇ ಸಮ ಬಂಬಡ ಹೊಡಿತಾ ಇದ್ರು. ಫೋನ್ ಮಾಡ್ದೇನೆ ಕರೆಸ್ದೇನೆ ಅವ್ರನ್ನ ಯಾವಾಗ ಬರ್ತಾರೆ ಅಂತ ಒಂದೇ ಸಮ ಬಂಬಡ ಮಾಡ್ತಾ ಇತ್ತು. ನೋಡಿ, ಈಗ ನೋಡಿದ್ರೆ ಮಲ್ಕೊಂಡೇ ಐತೆ. ಎದ್ದೋಳು ಎದ್ದೋಳು ಅಂತ ಹೇಳಿ ಸಾಕಾಯ್ತು. ಸರಿ, ಸ್ವಲ್ಪ ಹೊತ್ತು ಮಲ್ಕೊಂಡ್ಲಿ, ಆಮೇಲೆ ಮಾತಾಡೋಣ. ಇಲ್ಲ ಇರು ಶಾಂತಿ, ನಾನು ಎಬ್ಬರಿಸ್ತೀನಿ. ಯಾವಾಗೂ ಮಲ್ಕೊಂಡೇ ಇದ್ದರೆ ಅವ್ರಿಗೂ ಬೇಜಾರಾಗುತ್ತೆ. ಅನುವರ್ನೆಲ್ಲ ನೋಡಬೇಕು ಅಂತ ಇದ್ರಲ್ಲ, ಎಲ್ಲರೂ ಬಂದಿದ್ದಾರೆ ಅಂದರೆ ಎದ್ದೋಳ್ತಾರೆ. ನಾನು ಎಬ್ಬರಿಸ್ತೀನಿ ಇರು. ಅದು ಅಲ್ಲದೆ ನಿನ್ನೆಯಿಂದ ಅನು ಹತ್ರ ಮಾತಾಡಬೇಕು ಇದನ್ನೇ ಮಾತಾಡ್ತಾ ಇದ್ರು. ಏನಂತಾನೆ ಗೊತ್ತಿಲ್ಲ. ಈ ಅಮ್ಮನು ಏನು ಹೇಳೋದೇ ಇಲ್ಲ ಅಂತೈತೆ ನನ್ನ ಹತ್ರ. ಸರಿ ಬಿಡೆ, ಈಗ ಬಂದಿದ್ದಾರಲ್ಲ, ಅವ್ರು ಏನೋ ಮಾತಾಡ್ಕೊತಾರೆ. ನಿನಗೆ ಯಾಕದೆಲ್ಲ? ನೀನು ಸುಮ್ಮನಿರು. ಏನೋ ಅಪ್ಪ, ಏನಾದರೂ ಮಾಡ್ಕೊಂಡ್ಲಿ. ಈ ಅಮ್ಮನೋ ಹೇಳೋ ಮಾತಂತೂ ಸ್ವಲ್ಪನೂ ಕೇಳಿಸ್ಕೊಳಲ್ಲ. ಏನಾದರೂ ಮಾಡ್ಕೊಂಡ್ಲಿ ಬಿಡಿ. ಸರಿ ಬಿಡು, ನೀನು ಸೈಲೆಂಟ್ ಆಗಿರು. ನಾನೀಗ ಚಿಕ್ಕಮ್ಮನಿಗೆ ಎಳ್ನೀರು ಹೊಡ್ಕೊಡ್ತೀನಿ. ನೋಡು, ಚಿಕ್ಕಮ್ಮ ಎದ್ರು, ಅವರು ಈಗ ಎಲ್ಲಾರನ್ನೂ ಮಾತಾಡಿಸ್ತಾರೆ. ಅತ್ತೆ, ಹೆಂಗೈತೆ ಆರೋಗ್ಯ ಇವಾಗ? ಪರವಾಗಿಲ್ವಾ? ಆಸ್ಪತ್ರೆಗೇನಾದರೂ ಹೋಗ್ಬೇಕಾದ್ರೆ ಹೇಳಿ, ಕರ್ಕೊಂಡು ಹೋಗ್ತೀವಿ. ನಾನು ಆಸ್ಪತ್ರೆಗೆ ಎಲ್ಲ ಏನೂ ಹೋಗ್ಬೇಕಾಗಿಲ್ಲ. ನಾನಿವಾಗ ಚೆನ್ನಾಗೇ ಇದ್ದೀನಿ. ನಾನು ಸ್ವಲ್ಪ ಅನು ಹತ್ರ ಮಾತಾಡಬೇಕು. ನೀವೆಲ್ಲ ಇಲ್ಲಿಂದ ಹೊರಡ್ರಿ ಫಸ್ಟು. ಸರಿ ಚಿಕ್ಕಮ್ಮ, ನೀವು ಮಾತಾಡಿ, ನಾವೆಲ್ಲ ಹೊರಗಡೆ ಇರ್ತೀವಿ. ಅಜ್ಜಿ, ನಿನ್ನೆಯಿಂದ ಮಾತಾಡಬೇಕು ಅಂತಿದ್ರಂತಲ್ಲ, ಏನು ವಿಷಯ? ಅನು, ಬಾಯಿಲ್ಲ ಹತ್ರಕ್ಕೆ. ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ಹಾಂ ಅಜ್ಜಿ, ಹೇಳಿ, ಏನು ವಿಷಯ ಅಂತ. ಅನು, ನಾನು ಇವತ್ತೋ ನಾಳೆನೋ ಅಂತ ಇದ್ದೀನಮ್ಮ. ನನಗೆ ಒಂದು ಮಾತು ಕೊಡ್ತೀಯಾ? ಏನಾಯ್ತಜ್ಜಿ? ಯಾಕೆ ಇವಾಗ ಇದೆಲ್ಲ ಮಾತಾಡ್ತಾ ಇದ್ದೀರಾ? ನಿಮ್ಗೇನು ಆಗಲ್ಲ ಅಜ್ಜಿ, ನೀವು ಭಯ ಪಡಬೇಡಿ. ನೋಡನು, ಈ ಮನೆಗೆ ಗಂಡು ಮಕ್ಕಳೇ ಇರೋದು, ಹೆಣ್ಮಕ್ಳು ದಿಕ್ಕಿಲ್ಲ. ಇವಳಿಗೋ ಇಬ್ಬರು ಗಂಡು ಮಕ್ಕಳೇ, ಹೆಣ್ಣು ಮಗುನೇ ಇಲ್ಲ. ಬೇರೆ ಮನೆಯಿಂದ ಹೆಣ್ಣು ತಂದರೆ ಹಿಂಗೆ ನೋಡ್ಕೊತಾಳೋ ಏನೋ ಗೊತ್ತಿಲ್ಲ. ಅದಕ್ಕೆ ನೀನು ಕಾರ್ತಿಕ್ನ ಮದುವೆ ಮಾಡ್ಕೊಳ್ಳೆ. ಅಜ್ಜಿ, ಏನು ಅಜ್ಜಿ ಹೇಳ್ತಾ ಇದೀಯಾ? ಮದುವೆ ಅಂದರೆ ಹೆಂಗಜ್ಜಿ? ನಾನಿನ್ನೂ ಓದ್ತಾ ಇದ್ದೀನಲ್ಲ, ನನಗೆ ಮದುವೆ ಮಾಡ್ಕೊಳೋ ವಯಸ್ಸು ಬಂದಿದೆಯಾ? ವಯಸ್ಸುದೇನೈತೆ ಬಿಡೆ, ವಯಸ್ಸು ಯಾವಾಗ ಬೇಕಾದರೂ ಬರ್ತೈತೆ. ಆದರೆ ನಾನು ಹೋದ್ಮೇಲೆ ಈ ಮನೆಗೆ ದಿಕ್ಕಂತ ಇರೋದು ನಿಮ್ಮಪ್ಪ ಒಬ್ಬರೇನೆ. ಅದಕ್ಕೆ ನೀನು ಈ ಮನೆಗೆ ಬಂದರೆ ಈ ಮನೆನ ಚೆನ್ನಾಗಿ ಕಾಪಾಡ್ತೀಯ ಅಂತ ಹೇಳ್ತಾ ಇದ್ದೀನಿ. ನನ್ನ ಮಾತು ಸ್ವಲ್ಪ ಕೇಳೆ. ಅಜ್ಜಿ, ನನಗೆ ಮದುವೆ ಮಾಡ್ಕೊಳೋ ವಯಸ್ಸು ಇನ್ನೂ ಬಂದಿಲ್ಲ. ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡ ಈ ವಿಷಯದಲ್ಲಿ. ಇಲ್ಲ ಅನು, ನೀನೇನು ಹೇಳಿದ್ರು ಕೇಳಿಸ್ಕೊಳೋ ಪರಿಸ್ಥಿತಿಲಿ ನಾನಿಲ್ಲ. ಇವತ್ತೋ ನಾಳೆನೋ ಅನ್ನೋ ಥರ ಇದ್ದೀನಿ. ಈ ನಿಮ್ಮ ಅಜ್ಜಿ ಕೊನೆ ಆಸೆನ ನೀನು ಈಡೇರಿಸಲೇಬೇಕು ಅನು. ಹಂಗೆಲ್ಲ ಹೇಳ್ಬೇಡ ಅಜ್ಜಿ, ನಿನಗೇನೂ ಆಗಲ್ಲ. ಸುಮ್ಮನೆ ಈಗ ಹುಷಾರಿಲ್ಲ ಅಷ್ಟೇ, ನಿನಗೇನೂ ಆಗಲ್ಲ. ಬಿಡು ಈಗ, ಅದೆಲ್ಲ ಯಾಕೆ ಮಾತಾಡೋದು? ಸುಮ್ಮನೆ ಇರು. ಇಲ್ಲ ಅನು, ನೀನೇನು ಹೇಳಿದ್ರು ನಾನು ಕೇಳಲ್ಲ. ನೀನು ಇವಾಗ ನನಗೆ ಮಾತು ಕೊಡಲೇಬೇಕು.
ಸರಿ ಅಜ್ಜಿ, ಆಯಿತು. ಈಗ ಸುಮ್ಮನೆ ಮಲ್ಕೋ. ಅನು, ಅಜ್ಜಿ ನಿನ್ನ ಹತ್ರ ಏನು ಮಾತಾಡಿದ್ರು? ಏನೋ ಮಾತಾಡಿದ್ರು ಬಿಡು, ಈಗ ಅದೆಲ್ಲ ಯಾಕೆ ನಿನಗೆ? ನಂಗೆ ಗೊತ್ತು ಅನು, ಅಜ್ಜಿ ಏನು ಮಾತಾಡಿದ್ದಾರೆ ಅಂತ. ನಿನ್ಗೇನು ಗೊತ್ತು ಅಜ್ಜಿ ನನ್ನ ಹತ್ರ ಮಾತಾಡಿರೋ ವಿಷಯ? ಹಾಗಾದರೆ ಇದೆಲ್ಲ ನಿಂದೇನಾ ಕಿತಾಪತಿ? ನಾನೇನು ಮಾಡಿಲ್ಲಪ್ಪ, ಅಜ್ಜಿನೇ ನನ್ನನ್ನು ಕೇಳಿದ್ದು. ನೀವಿಬ್ಬರು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನನಗೇನು ಅರ್ಥನೇ ಆಗ್ತಾ ಇಲ್ವೇ? ಈ ಕಾರ್ತಿಕ್ ಮಾವ ಹೋಗಿ ಅಜ್ಜಿ ಹತ್ರ ನನ್ನನ್ನು ಮದುವೆ ಮಾಡ್ಕೊತೀನಿ ಅಂತ ಕೇಳಿದ್ದಾನೆ. ಅಜ್ಜಿ ಈಗ ಇವನ್ನ ಮದುವೆ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ ನನಗೆ. ಲೋ ಕಾರ್ತಿಕ, ಅನು ಹೆಂಗೋ ನಿನ್ನ ಮದುವೆ ಮಾಡ್ಕೊತಾಳೆ. ಅನು ಇರೋದು ಸಿಟಿನಲ್ಲಿ, ನೀನಿರೋದು ಈ ಹಳ್ಳಿನಲ್ಲಿ. ಅದರಲ್ಲಿ ಅವಳ ಎಜುಕೇಷನ್ ಏನು, ನಿನ್ನ ಎಜುಕೇಷನ್ ಏನು? ಹೆಂಗೋ ಅನು ನಿನ್ನನ್ನು ಮದುವೆ ಮಾಡ್ಕೊತಾಳೆ? ಏಯ್, ನೀನು ಬಾಯಿ ಮುಚ್ಚು. ನಾನಿಲ್ಲಿ ಅನು ಹತ್ರ ಮಾತಾಡ್ತಾ ಇರೋದು. ನಿಂದೇನೋ ಮಧ್ಯದಲ್ಲಿ, ಹೋಗೋ ನೀನು ಸೈಲೆಂಟಾಗಿ. ಅವನ್ನ ಬಾಯಿ ಮುಚ್ಸೋದಿರಲಿ, ನೀನು ಕೇಳಿಸ್ಕೊ. ಇನ್ನೊಂದು ಸಲ ಹೋಗಿ ಅಜ್ಜಿ ಹತ್ರ ಏನಾದರೂ ನನ್ನ ಮದುವೆ ಮಾಡ್ಕೊತೀನಿ ಅನ್ನೋ ವಿಷಯ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ನೋಡ್ಕೊ. ಅನು, ಪ್ಲೀಸ್ ಅನು, ನೀನಂದರೆ ನನಗೆ ತುಂಬ ಇಷ್ಟ. ಹೆಂಗಾದರೂ ಮಾಡಿ ನನ್ನ ಮದುವೆ ಮಾಡ್ಕೊಳೋದಕ್ಕೆ ಒಪ್ಕೋ ಅನು. ಅನು, ಇವನ್ ಮಾತೆಲ್ಲ ನೀನು ಕೇಳಿಸ್ಕೊಂಬೇಡ, ನೀನು ಸೈಲೆಂಟಾಗಿ ಹೋಗು. ಆಯಿತು, ನಾನು ಹೊರಡ್ತೀನಿ. ಅಲ್ವೋ, ನಿನಗೆ ಸ್ವಲ್ಪನೂ ಬುದ್ಧಿ ಬೇಡವಾ? ಅನು ಸಿಟಿನಲ್ಲಿ ಓದ್ತಾ ಇರೋ ಹುಡುಗಿ ಕಣೋ. ನೀನು ನೋಡಿದ್ರೆ ಈ ಹಳ್ಳಿನಲ್ಲಿ ಚಾಟ್ಸ್ ಮಾಡ್ಕೊಂಡಿದ್ಯಾ. ಅನು ಹೆಂಗೋ ನಿನ್ನ ಮದುವೆ ಮಾಡ್ಕೊತಾಳೆ. ಅತ್ತೆ ಮಾವನಿಗೇನಾದರೂ ಈ ವಿಷಯ ಗೊತ್ತಾದರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ, ನೋಡ್ಕೊ. ನೀನು ಬಾಯಿ ಮುಚ್ಕೊಂಡು ಹೋಗು. ನಿನಗೆ ನಾನು ಅನುನ ಮದುವೆ ಮಾಡ್ಕೊಬಿಡ್ತೀನಿ ಅಂತ ಹೊಟ್ಟೆ ಕಿಚ್ಚು. ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದೀಯ. ಅನುನ ಹೆಂಗೆ ಒಪ್ಪಿಸ್ಬೇಕು, ನಾನು ಹೆಂಗೆ ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತು. ನೀನು ಹೋಗೋ ಬಾಯಿ ಮುಚ್ಕೊಂಡು.